ಗೀತಾ ಮಹಾತ್ಮೆ. ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚಾಪ್ರಿಯಂ ಸ್ಥಿರ ಬುದ್ಧಿರ ಸಮ್ಮೂಢಃ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ. ಬ್ರಹ್ಮಜ್ಞಾನಿಯು ಸ್ಥಿರವಾದ ಬುದ್ಧಿ ಹೊಂದಿದ್ದು ಮೋಹಗೊಂಡಿರದೆ ಬ್ರಹ್ಮನಲ್ಲೇ ನೆಲೆಸಿರುವುದರಿಂದ ಪ್ರಿಯ ವಸ್ತು ಸಿಕ್ಕಾಗ ಹಿಗ್ಗುವುದಿಲ್ಲ, ಇಲ್ಲವೇ ಅಪ್ರಿಯ ವಸ್ತು ಹತ್ತಿರ ಬಂದರೆ ಕುಗ್ಗುವುದೂ ಇಲ್ಲ. ಬ್ರಹ್ಮಜ್ಞಾನಿ ಎಂದಾಗ ಆತ ಬ್ರಹ್ಮನಲ್ಲೇ ಐಕ್ಯವಾದವನು ಎಂದರೂ ತಪ್ಪಾಗಲಾರದು. ಅವನು ಯೋಚಿಸಿದರೆ ಸಾಕು, ಆ ಕಾರ್ಯಗಳು ನಡೆದು ಹೋಗುತ್ತವೆ. ಆತ ತಾನು ಮಾಡುತ್ತಿರುವ ಕೆಲಸದ ಸಂಪೂರ್ಣ ಜ್ಞಾನ ಹೊಂದಿ ಮಾಡುತ್ತಿರುವ ಕೆಲಸದಲ್ಲಿ ವಿಶೇಷ ಪರಿಣತಿ ಹೊಂದಿರುತ್ತಾನೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ವಾಹನ ಚಾಲನೆಯಲ್ಲಿ ಪೂರ್ಣ ಜ್ಞಾನ ಪಡೆದಿದ್ದರೆ ಆತ ಹೆಚ್ಚು ಶ್ರಮ ವಹಿಸದೆ ಮನಸ್ಸಿನಲ್ಲಿ ಯಾವುದೇ ದುಗುಡವಿಲ್ಲದೆ ಲೀಲಾಜಾಲವಾಗಿ ವಾಹನ ಚಾಲನೆ ಮಾಡಬಲ್ಲ. ಆತ ಯೋಚಿಸಿದರೆ ಸಾಕು, ವಾಹನವು ಯಾವುದೇ ತಡೆಯಿಲ್ಲದೆ ಸಾಗಿ ಅಗತ್ಯವಿದ್ದರೆ ಮಾರ್ಗವೂ ಬದಲಾವಣೆಯಾಗುತ್ತದೆ. ಅದೇ ಒಬ್ಬ ಪರಿಣತಿ ಹೊಂದಿರದ ವ್ಯಕ್ತಿಗೆ ಮನಸ್ಸಿನಲ್ಲಿ ಸ್ಥಿರತೆ ಇರದೆ ವೇಗದ ಮಿತಿ ಒಮ್ಮೆ ಹೆಚ್ಚು ಮತ್ತೊಮ್ಮೆ ಕಡಿಮೆಯಾಗುತ್ತಾ, ಚಾಲನೆಯಲ್ಲಿ ತನ್ಮಯತೆ ಇಲ್ಲದೆ ಆಗಾಗ ಮಾರ್ಗ ಬದಲಾಯಿಸುತ್ತಾ ಅಡ್ಡಾದಿಡ್ಡಿಯಾಗಿ ಚಲಿಸಬಹುದು. ಬ್ರಹ್ಮಜ್ಞಾನಿಯಾದವನು ಬಾಹ್ಯ ಜಗತ್ತಿನ ಸೌಂದರ್ಯಕ್ಕೆ ಮರುಳಾಗುವುದಿಲ್ಲ, ಅಥವಾ ಇಂದ್ರಿಯಗಳಿಗೆ ಬೇಸರ ತರುವಂತಹ ಸಹ್ಯವಾಗದ ವಿಷಯಗಳಿಂದ ಬೇಸರಗೊಳ್ಳುವುದಿಲ್ಲ. ಕಾರಣ, ಆತ ಅಂತರ್ಮುಖಿ, ತನ್ನದೇ ಆದ ಪ್ರಪಂಚದಲ್ಲಿ ವಿಹರಿಸುತ್ತಾ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವುದನ್ನು ಮಾತ್ರ ಸ್ವೀಕರಿಸುತ್ತಾ ಯಾವುದೇ ವಿಷಯದ ಬಗ್ಗೆ ವಿಶೇಷ ಭಾವನೆ ಇಡದೆ ಸ್ಥಿತಪ್ರಜ್ಞನಾಗಿರುತ್ತಾನೆ. ತನ್ನ ಸುತ್ತಲೂ ನಡೆಯುತ್ತಿರುವ ಯಾವ ಘಟನೆಗೂ ಆತ ವಿಚಲಿತನಾಗುವುದಿಲ್ಲ. ಉದಾಹರಣೆಗೆ, ಆತ ಬಸ್ಸಿನಲ್ಲಿ ಕುಳಿತು ನಿರ್ದಿಷ್ಟ ಸ್ಥಳಕ್ಕೆ ಪ್ರಯಾಣಿಸಲು ಚೀಟಿ ಪಡೆದು ವಾಹನದಲ್ಲಿ ಕುಳಿತು ಪ್ರಯಾಣಿಸುತ್ತಿದ್ದರೂ ತನ್ನದೇ ಲೋಕದಲ್ಲಿ ವಿಹರಿಸುತ್ತಾ ನಿಶ್ಚಿಂತನಾಗಿರುತ್ತಾನೆ. ಗುರಿ ಸೇರುವವರೆಗೂ ವಾಹನದ ಹೊರಪ್ರಪಂಚದಲ್ಲಾಗಲಿ ಅಥವಾ ವಾಹನದ ಒಳಗಾಗಲಿ ನಡೆಯುತ್ತಿರುವ ಯಾವ ಘಟನೆಯಿಂದಲೂ ಭಾವೋದ್ವೇಗಕ್ಕೆ ಒಳಗಾಗದೆ ನಿರ್ಲಿಪ್ತನಾಗಿರುತ್ತಾನೆ. ಇಂತಹ ಮನಸ್ಥಿತಿ ಇರುವವನೇ ಬ್ರಹ್ಮಜ್ಞಾನಿ ಎನಿಸಲ್ಪಡುವನು. ಹರಿ ಓಂ.